ಮಂತ್ರ ಒಡವೆ ಕದ್ದಿದ್ದಾಳೆ ಅಂತ ಜೈಲ್ ಶಿಕ್ಷೆ ಅನುಭವಿಸೋದಕ್ಕೆ ಕಾರಣನೇ ಅದೇ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಿದ್ದ ಯಾರೋ ಲೇಡಿ ಕಂಪ್ಲೇಂಟ್ ಕೊಟ್ಟಿರೋದೇ ಕಾರಣ ಅಂದ್ರಲ್ವಾ ಅರ್ಚನಾ? ಹಾ ಹೌದೌದು. ಆದ್ರೆ ಅದೇ ವಿಷಯಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮನೆಗ್ ಬಂದಿರ್ಬೋದು ಅಂತ ಗೆಸ್ ಮಾಡೋದಾದ್ರೆ ಆ ಥರ ನಮ್ಮನೇಲಿ ಯಾರು ಇಲ್ವಲ್ಲ. ಸುಕೃತ ಆಗ್ಲಿ ನಮ್ಮ ಸಾಧನಾತ್ಗೆ ಆಗಿರ್ಬೋದಾ? ಯಾಕಂದ್ರೆ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ತುಂಬಾ ಅಪರೂಪ. ಆ ಥರ ಏನಾದ್ರೂ ಆಗಿದ್ರೆ ಖಂಡಿತ ನಮಗ್ ವಿಷಯ ಹೇಳಿರೋರು. ಇದುವರೆಗೂ ನಮ್ಮ ಮನೆಯಲ್ಲಿ ಆ ವಿಚಾರದ ಬಗ್ಗೆ ಚರ್ಚೆನೇ ಆಗಿಲ್ಲ. ಬೇರೆ ಯಾರಿರ್ಬೋದು? ಯಾರಿಗೋಸ್ಕರ ಮಂತ್ರ ನಮ್ಮನೆಗೆ ಬಂದ್ಲು? ಅರ್ಥನೇ ಆಗ್ತಿಲ್ಲ. ನನ್ನ ಬ್ಯಾಡ್ ಟೈಮ್ ಅರ್ಚನಾ. ಮಂತ್ರ ನನ್ನ ಲೈಫಲ್ಲಿ ಬಂದಿದ್ದು ಮನಸ್ಸಲ್ಲಿ ಇಷ್ಟೊಂದು ಸೇಡಿಟ್ಕೊಂಡು ನಮ್ಮನೆ ಒಳಗಡೆ ಬಂದು ಸೇರ್ಕೊಂಡಿದ್ದಾಳೆ. ಆ ಲೇಡಿ ಹೇಳಿದಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ತಿಲ್ಲ. ನಮ್ಮನೇಲಿ ಇದ್ಕೊಂಡು ಯಾರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅವಳು ಅನ್ಕೊಂಡಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಅರ್ಚನಾ, ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ, ನೀವು ಏನು ರಿಪ್ಲೈನೇ ಕೊಡ್ತಿಲ್ಲ, ಸುಮ್ಮನೆ ಇದ್ದೀರಾ? ಮಂತ್ರನೇ ಒಡವೆ ಕದ್ದಿದ್ದು ಅಂತ ಸ್ಟೇಷನ್ಗೆ ಹಿಡ್ಕೊಟ್ಟವರು ನಿಮ್ಮನೇಲಿ ಯಾರು ಇರ್ಬೋದು ಅಂತ ಕೇಳ್ತಿದ್ದೀರಲ್ಲ. ಸಾಧನ ಸುಕೃತ ಬಿಟ್ರೆ ಬೇರೆ ಯಾರು ಇಲ್ವಾ? ಅವ್ರನ್ನ ಬಿಟ್ರೆ ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಆ ರೀತಿ ಮಾಡಕ್ ಚಾನ್ಸ್ ಇಲ್ಲ. ಇನ್ ಕೇಸ್ ಆತರ ಏನಾದ್ರೂ ಇದ್ರೂ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋರು. ಸೊ ಬೇರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಅದೇ ತಾನೇ ಯೋಚನೆ ಮಾಡ್ತಿದ್ದೀನಿ ನಾನು. ಆತರ ಇರಕ್ ಚಾನ್ಸೇ ಇಲ್ಲ. ಹೌ ಅಬೌಟ್ ಶಾಂತಿ ಅವರು? ಶಾಂತಿ ಅವರು ಇದನ್ನ ಮಾಡಿರ್ಬೋದಲ್ವಾ? ನನ್ ಮೊಮ್ಮಗ ರಾಘವ್ ಅರ್ಚನನ್ನೇ ಅವನ್ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ದಾನೆ. ನನ್ ಮಗ ಸುಶಾಂತ್ ಮೊದಲನೇ ಹೆಂಡತಿ ಶಾಂತಿನ ಕಳ್ಕೊಂಡ್ಮೇಲೆ ಯಾವುದೋ ಒಂದ್ ಹೆಣ್ಣನ್ನ ಆಯ್ಕೆ ಮಾಡಿ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟ. ಎಲ್ಲಿ ನನ್ ಮಗನ್ ಜೀವನ ಹಾಳಾಗ್ ಹೋಗುತ್ತೋ ಅಂತ ಭಯ ಆಗ್ತಿದೆ ನನ್ಗೆ. ನಿಮಗ್ ಗೊತ್ತು ನನ್ ಭಯಕ್ಕೆ ಕಾರಣ ಏನು ಅಂತ? ನನ್ನ ಮನೆಗೆ ಯಾವುದೋ ಒಂದು ನೀಚ ಹೆಣ್ಣು ಬಂದು ಸೇರ್ಕೊಂಡ್ಬಿಟ್ಟಿದ್ಲು. ಏನೋ ದೇವ್ರ ದಯೆಯಿಂದ ಇವಾಗೆಲ್ಲ ಸರಿ ಹೋಗಿದೆ. ಆದ್ರೆ ನನ್ನ ಮೊಮ್ಮಗನ್ಗೆ ತಾಯಿಯಾಗಿ ನಿಂತು ನನ್ನ ಮನೇಲಿ ಮತ್ತೆ ಸಂತೋಷ ಹುಟ್ಟೋ ಹಾಗೆ ಮಾಡಿದ್ದು ನಿಮ್ಮ ತಂಗಿ ಅರ್ಚನಾ ಮಾತ್ರನೇ. ಯಾವ ಹೆಣ್ಣು ಮಾಡದೇ ಇರೋ ತ್ಯಾಗನ ಮಾಡಿದಳೆ ಅರ್ಚನಾ. ನನ್ನ ಮೊಮ್ಮಗನ್ಗೋಸ್ಕರ ಒಂದು ಸಲ ಅಲ್ಲ, ಎರಡೆರಡು ಸಲ ಅವನು ಜೀವನ ಕಾಪಾಡಿ ವಾಪಸ್ ತಂದ್ಕೊಟ್ಟಿದ್ದಾಳೆ. ನನ್ನ ಅಳಿಯ ವಿಕಾಸ್ ಎಲ್ಲಿದ್ದ ಅಂತ ಹುಡುಕಿ ನಮ್ಮನೆಗ್ ತಂದ್ಕೊಟ್ಟಿದ್ದಾಳೆ. ನನ್ನ ಮಗಳು ಬಾಳನ್ನ ಬೆಳಕ್ ಮಾಡಿದಾಳೆ. ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಹೇಳ್ಬೇಕು. ಆದ್ರೆ ನಾನು ಬದುಕಿರುವಾಗ ನನ್ನ ಕಣ್ಣು ಮುಂದೆ ನನ್ನ ಮಗ ಮೊಮ್ಮಗ ನೋವು ಅನ್ಭವಿಸೋದನ್ನ ನನ್ನ ಕೈ ನೋಡಕ್ಕಾಗ್ತಿಲ್ಲ. ನನ್ನ ಮಗನಿಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ನ ಮೊಮ್ಮಗನಿಗೆ ಒಬ್ಬಳು ತಾಯಿ ಬೇಕು. ಆ ತಾಯಿ ಬೇರೆ ಯಾರು ಆದ್ರೆ ಚೆನ್ನಾಗಿರಲ್ಲ ವೀರಣ್ಣವ್ರೆ. ತುಂಬಾ ಅಳದು ತೂಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ನನ್ನ ಕಿರಿ ಸೊಸೆ ಶಾಂತಿ ಸ್ಥಾನನ ನಿಮ್ಮ ತಂಗಿ ಅರ್ಚನಾ ಮಾತ್ರ ತುಂಬೋದಕ್ ಸಾಧ್ಯ. ಬೇರೆ ಯಾರು ಸಾಧ್ಯ ಇಲ್ಲ ವೀರಣ್ಣವ್ರೆ. ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ ಸುಶಾಂತ್, ಯಾಕೆ ಸುಶಾಂತ್ ನಗ್ತಾ ಇದ್ದೀರಾ? ನಗು ಅಂತದ್ ನಾನೇನ್ ಕೇಳ್ದೆ ಈಗ? ನಮ್ ಶಾಂತಿ ಬಗ್ಗೆ ನಿಮಗ್ ಗೊತ್ತಿಲ್ಲ. ಓ ಹಾಗಾ? ಅದೇನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀರಾ?
ನನ್ನ ಹೆಂಡತಿ ಶಾಂತಿ ಆ ರೀತಿ ಅಲ್ವೇ ಅಲ್ಲ, ತುಂಬ ಸಾಫ್ಟ್ ನೇಚರ್. ಅವಳು, ನಾನು, ರಾಘವು ನಮ್ಮ ಶಾಂತಿ ನಿವಾಸ ಬಿಟ್ರೆ ಬೇರೆ ಯೋಚನೆನೇ ಮಾಡಲ್ಲ. ಒಂದ್ ವೇಳೆ ನಮ್ಮ ಶಾಂತಿನೇ ಆ ಥರ ಕೆಲಸ ಮಾಡಿದ್ದಿದ್ರೆ ಪೊಲೀಸ್ ಸ್ಟೇಷನ್ನು, ಕೇಸು, ಕೋರ್ಟು ಅಂತ ರಿಸ್ಕ್ ತಗೊಂತಿರ್ಲಿಲ್ಲ, ಸುಮ್ಮನಾಗ್ಬಿಡ್ತಿದ್ಲು. ಅದಕ್ಕೆ ನಾ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಅವಳೊಂಥರ ಕಂಪ್ಲೀಟ್ ಟಿಪಿಕಲ್ ಗೃಹಿಣಿ. ಬೇಡದೇ ಇರೋ ವಿಚಾರಕ್ಕೆ ತಲೆನೂ ಹಾಕಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಹಾಗಾದ್ರೆ ಕಣ್ಮುಂದೆ ಏನೇ ಅನ್ಯಾಯ ನಡೆದ್ರು ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರ ನಿಮ್ ಶಾಂತಿ? ನಾನು ಹಾಗೆ ಹೇಳಿಲ್ಲ, ಬಟ್ ಈ ಥರ ತೊಂದರೆಗಳಲ್ಲಿ ಯಾವುದಕ್ಕೂ ಅವಳು ಸಿಗಾಕೊಳ್ಳಲ್ಲ. ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತ ಸುಮ್ಮನೆ ಇದ್ಬಿಡ್ತಾಳೆ. ಅದಕ್ಕೆ ಈ ಘಟನೆನ ನಮ್ಮ ಶಾಂತಿ ಮಾಡ್ತಾಳೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನೀವು ಶಾಂತಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತಲ್ವಾ? ಖಂಡಿತ ಅರ್ಚನಾ, ನನ್ನ ಶಾಂತಿ ಬಗ್ಗೆ ನನಗೆಲ್ಲ ವಿಚಾರನೂ ಗೊತ್ತು. ನಾನು ಶಾಂತಿನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಶಾಂತಿ ನಾನು ಅರ್ಥ ಮಾಡ್ಕೊಂಡಿರೋಷ್ಟು ಅವಳು ಅರ್ಥ ಮಾಡ್ಕೊಂಡಿಲ್ಲ. ಇಷ್ಟು ದಿನ ನನ್ನ ಜೊತೆ ಸಂಸಾರ ನಡೆಸಿ ನಿಮಗಿನ್ನೂ ನನ್ನ ಬಗ್ಗೆ ಅರ್ಥ ಆಗಿಲ್ಲ ಅಲ್ವಾ ರೀ? ಪರವಾಗಿಲ್ಲ ರೀ, ಪರವಾಗಿಲ್ಲ. ಹೊರಡೋಣ. ಹಾ, ಎಲ್ಲೋ ನೀವಿದ್ರಿ, ಇನ್ನೆಲ್ಲೋ ನಾವಿದ್ವಿ. ಯಾಕೆ ನಮ್ಮ ಎರಡು ಕುಟುಂಬಗಳು ಪರಿಚಯ ಆಗ್ಬೇಕು? ನಿಮ್ಮ ತಂಗಿ ನಮ್ಮನೆಗೆ ಯಾಕೆ ಬರ್ಬೇಕು? ಅದು ಅಲ್ದೆ ತದ್ರೂಪ ನಮ್ಮ ಶಾಂತಿ ತರನೇ ನಿಮ್ಮ ತಂಗಿ ಯಾಕಿದ್ದಾಳೆ? ಅವಳು ನಮಗೆ ಯಾಕೆ ಹೆಲ್ಪ್ ಮಾಡಿದ್ಲು? ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಹಿಂದೆ ಏನೋ ಇದೆ ಅಂತ ನಿಮ್ಗನ್ನಿಸ್ತಾ ಇಲ್ವಾ? ವೀರಣ್ಣವ್ರೆ, ನೀವೇನು ಮಾತಾಡ್ತಾ ಇಲ್ಲ, ನಾನೊಬ್ಳೇ ಮಾತಾಡ್ತಾ ಇದ್ದೀನಿ. ಸುಮತಿಯವರೇ. ಅಮ್ಮ ಭಾಮಿನಿ ಅಮ್ಮ, ಈಗಾಗಲೇ ಈ ವಿಷಯದ ಬಗ್ಗೆ ನಾವೆಲ್ಲ ಮಾತಾಡಿ ಮುಗಿಸ್ಬಿಟ್ಟಿದ್ವಿ. ಅವತ್ತು ಮಾತಾಡಿದ ಪರಿಸ್ಥಿತಿನೇ ಬೇರೆ, ಇವತ್ತು ನೀವು ಮಾತಾಡ್ತಿರೋ ಪರಿಸ್ಥಿತಿನೇ ಬೇರೆ. ಅವತ್ತು ಅಲ್ಲಿದ್ದ ವೀರಣ್ಣ ಬೇರೆ, ಇವತ್ತು ಇಲ್ಲಿ ನೀವು ನೋಡ್ತಾ ಇರೋ ವೀರಣ್ಣ ಬೇರೆ. ಈಗಾಗಲೇ ನನ್ನ ತಂಗಿಗೆ ನಿಮ್ಮ ಮಗನೇ ಮುಂದೆ ನಿಂತು ಗಂಡು ನೋಡಿ ಮದುವೆ ತನಕ ಹೋಗಿ ನಿಂತೋಯ್ತು.